ನಮಸ್ಕಾರ ವೀಕ್ಷಕರೇ. ನನ್ನ ವಯಸ್ಸು 40 ದಾಟಿದ್ದರೂ ಸೌಂದರ್ಯ ಇನ್ನೂ ಮಾಸಿಲ್ಲ ಎನ್ನುವುದು ನನಗೆ ಹೆಮ್ಮೆ. ಪತಿಯ ಪ್ರೀತಿಯಿಂದ ವಂಚಿತಳಾಗಿದ್ದ ನನಗೆ ನನ್ನ ಸೌಂದರ್ಯವೇ ಸದ್ಯದ ಸಂಗಾತಿಯಾಗಿತ್ತು. ನಾನು ಹೀಗೆ ಸಿದ್ಧವಾಗಿ ಬಂದು ನಿಂತಿದ್ದು ನನ್ನ ದೂರದ ಸಂಬಂಧಿಯೊಬ್ಬರ ಮನೆಯ ಅಂಗಳದಲ್ಲಿ. ಆತ ಇನ್ನೂ 25ರ ಹರೆಯದ ಯುವಕ. ನೋಡಲು ಸಾಧಾರಣವಾಗಿದ್ದರೂ ಅವನ ಮುಖದಲ್ಲಿ ಒಂದು ರೀತಿಯ ಮುಗ್ಧತೆ ಮತ್ತು ಹಠವಿತ್ತು. ಆದರೆ ಆ ಹಠದ ಹಿಂದೆ ಅಷ್ಟೇ ದೊಡ್ಡ ಅಸಹಾಯಕತೆಯೂ ಇತ್ತು. ಅವನದು ಹಳೆಯ ಕಾಲದ ಹಂಚಿನ ಮನೆ. ಮಳೆ ಬಂದರೆ ಅಲ್ಲಲ್ಲಿ ನೀರು ಸೋರುತ್ತಿತ್ತು, ಗೋಡೆಗಳ ಬಣ್ಣ ಮಾಸಿ ಹೋಗಿತ್ತು. ನಾನು ಅಂಗಳದಲ್ಲಿ ನಿಂತು ನೋಡುವಾಗ ಆತ ಹಸುವಿನ ಕೊಟ್ಟಿಗೆಯಿಂದ ಹಾಲಿನ ಕ್ಯಾನ್ ಎತ್ತಿಕೊಂಡು ಬರುತ್ತಿದ್ದ. ಅವನ ಮೈಮೇಲೆ ಬೆವರು ಹರಿಯುತ್ತಿತ್ತು. ಆ ಬೆವರಿನ ಹನಿಗಳು ಅವನ ಕಷ್ಟದ ಕಥೆಯನ್ನು ಹೇಳುತ್ತಿದ್ದವು. ಅಕ್ಕ, ಯಾವಾಗ ಬಂದಿರಿ? ಬಸ್ ತಡವಾಯಿತೆ ಎಂದು ಕೇಳುತ್ತಾ ಹಾಲಿನ ಕ್ಯಾನ್ ಅನ್ನು ಜಗಲಿಯ ಮೇಲೆ ಇಟ್ಟ ಅವನ ಧ್ವನಿ ಎದುಸಿರು ಬಿಡುತ್ತಿತ್ತು. ಇಲ್ಲ, ಈಗ ತಾನೇ ಬಂದೆ. ಏನು ಮಾಡುವುದು? ಬಸ್ಸು ಸಿಗುವುದೇ ಕಷ್ಟವಾಯಿತು ಎಂದು ನಾನು ನಗುತ್ತಾ ಹೇಳಿದೆ. ನನ್ನ ನಗುವನ್ನು ನೋಡಿ ಅವನು ಸ್ವಲ್ಪ ಕಸಿವಿಸಿಕೊಂಡಂತೆ ಕಂಡ. ಬಹುಶಃ ನನ್ನ ಈ ತೇಜಸ್ಸು, ನನ್ನ ಅಲಂಕಾರ ಅವನ ಕಣ್ಣು ಕುಕ್ಕಿರಬಹುದು. ಅಲ್ಲಿಯೇ ಮೂಲೆಯಲ್ಲಿ ಕುಳಿತಿದ್ದ ಅವನ ಪುಟ್ಟ ಮಗು ಅಳಲು ಶುರುಮಾಡಿತು. ಅವನ ಪತ್ನಿ ಅಡುಗೆ ಮನೆಯಿಂದ ಓಡಿ ಬಂದು ಮಗುವನ್ನು ಎತ್ತಿಕೊಂಡಳು. ಆಕೆ ತುಂಬು ಗರ್ಭಿಣಿ, ನಡೆಯಲು ಕಷ್ಟಪಡುತ್ತಿದ್ದಳು. ಅವಳನ್ನು ನೋಡಿದರೆ ಪಾಪ ಅನ್ನಿಸುತ್ತಿತ್ತು. ಆತನಿಗೆ ಸಂಸಾರವೆಂದರೆ ಪಂಚಪ್ರಾಣ. ಆದರೆ ಆರ್ಥಿಕ ಸಂಕಷ್ಟ ಅವನನ್ನು ಹೈರಾಣಾಗಿಸಿತು. ಅಂದು ಸಂಜೆ ಆತ ನನ್ನ ಹತ್ತಿರ ಬಂದು ಕುಳಿತ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅಕ್ಕ, ಮಳೆಗಾಲ ಶುರುವಾಗುತ್ತಿದೆ. ಈ ಹಳೆ ಮನೆ ಸೂರುತ್ತಿದೆ. ಪತ್ನಿ ಬೇರೆ ಗರ್ಭಿಣಿ. ಅವಳಿಗೆ ಬರುವ ಮಗುವಿಗೆ ಒಂದು ಸುರಕ್ಷಿತವಾದ ಹೊಸ ಮನೆ ಕಟ್ಟಬೇಕು ಎಂಬ ಆಸೆಯಿದೆ. ಆದರೆ ಹೈನುಗಾರಿಕೆಯಲ್ಲಿ ಬರುವ ಹಣ ಸಾಲಕ್ಕೂ ಸಾಲುತ್ತಿಲ್ಲ ಎಂದು ತನ್ನ ನೋವನ್ನು ತೋಡಿಕೊಂಡ. ಅವನ ಆ ಮಾತುಗಳು, ಆ ಅಸಹಾಯಕ ನೋಟ ನನ್ನ ಮನಸ್ಸಿನ ಮೂಲೆಯಲ್ಲಿ ಏನನ್ನೋ ಕದಲಿಸಿತು. ಅವನ ಮುಗ್ಧತೆ ನನ್ನನ್ನು ಸೆಳೆಯಿತು. ಅವನ ಕಷ್ಟಕ್ಕೆ ಹೆಗಲು ಕೊಡುವ ನೆಪದಲ್ಲಿ ನನಗರಿವಿಲ್ಲದಂತೆ ನಾನು ಅವನ ಹತ್ತಿರವಾಗುವ ಆಲೋಚನೆ ಮಾಡಿದೆ. ನನ್ನ ಒಂಟಿತನಕ್ಕೆ ಅವನ ಸಾಮೀಪ್ಯ ಮದ್ದಾಗಬಹುದು ಎಂಬ ಸ್ವಾರ್ಥ ಆಲೋಚನೆ ನನ್ನಲ್ಲಿ ಮೊಳಕೆಯೊಡೆಯಿತು. 1 ವಾರ ಕಳೆಯುವುದರಲ್ಲೇ ಮನೆಯ ವಾತಾವರಣ ಬದಲಾಯಿತು. ಆತನ ಪತ್ನಿ ಹೆರಿಗೆಗೆ ತವರಿಗೆ ಹೋಗುವ ಸಮಯ ಹತ್ತಿರವಾಯಿತು. ಅವಳು ಹೋಗುವ ದಿನ ಮನೆಯಲ್ಲಿ ಒಂದು ರೀತಿಯ ಮೌನ ಆವರಿಸಿತು. ಅವಳು ಅಳುತ್ತಾ ಪತಿಯ ಕೈ ಹಿಡಿದು, ನನ್ನನ್ನು, ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಅಲ್ಲವೇ? ಆದಷ್ಟು ಬೇಗ ಮನೆ ಕೆಲಸ ಶುರು ಮಾಡಿ. ಬಾಣಂತನು ಮುಗಿಸಿಕೊಂಡು ಹೊಸ ಮನೆಗೆ ಬರುವ ಹಾಗಿರಲಿ ಎಂದು ಕಣ್ಣೀರು ಹಾಕಿದಳು. ಆತ ಭಾವುಕನಾದ. ಅವಳನ್ನು ಕಳುಹಿಸುವಾಗ ಅವನ ಮುಖದಲ್ಲಿ ಸಂಸಾರದ ಬಗೆಗಿನ ಕಾಳಜಿ ಎದ್ದು ಕಾಣುತ್ತಿತ್ತು. ಆದರೆ ಆಕೆ ಹೋದ ನಂತರ ಮನೆಯಲ್ಲಿ ಒಂದು ವಿಚಿತ್ರವಾದ ನಿರಾಳತೆ ನನಗೆ ಆವರಿಸಿತು. ಈಗ ಈ ಮನೆಯಲ್ಲಿ ಆತ, ಮಗು ಮತ್ತು ನಾನು ಮಾತ್ರ. ಆತನ ಒಂಟಿತನವನ್ನು ತುಂಬಲು ನಾನಿದ್ದೆ. ಆ ಸಂಜೆ ನಾನು ಅಡುಗೆ ಮನೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತೆಗೆದುಕೊಂಡೆ. ಆತನಿಗೆ ಇಷ್ಟವಾಗುವಂತಹ ಬಿಸಿ ಬಿಸಿ ಅಡುಗೆ ಮಾಡಿದೆ. ನಾನು ಕೆಲಸ ಮಾಡುವಾಗ ನನ್ನ ನಡವಳಿಕೆಯಲ್ಲಿ ಅವನನ್ನು ಸೆಳೆಯುವ ತಂತ್ರವಿತ್ತು. ಅದೇ ಸಮಯದಲ್ಲಿ ಊರಿನ ಪರಿಚಯಸ್ಥರೊಬ್ಬರು ಮನೆಗೆ ಬಂದರು. ಅವರು ನನ್ನನ್ನು ನೋಡಿ, ಓಹೋ, ನಿನ್ನ ಮನೆಗೆ ಲಕ್ಷ್ಮಿಯೇ ನಡೆದು ಬಂದಂತಿದೆ. ಇವರು ನೋಡಲು ಸಿನಿಮಾ ನಾಯಕಿಯ ತರಹ ಇದ್ದಾರೆ ಎಂದು ತಮಾಷೆ ಮಾಡಿದರು. ಆ ಮಾತುಗಳು ಆತನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಇನ್ನಷ್ಟು ಆಸಕ್ತಿ ಮೂಡಿಸಲು ಸಹಾಯಕವಾಯಿತು. ಅಂದು ರಾತ್ರಿ ಊಟಕ್ಕೆ ಕುಳಿತಾಗ ನಾನು ಅವನಿಗೆ ಬಡಿಸುತ್ತಾ, ಪತ್ನಿ ಇಲ್ಲವೆಂದು ಬೇಜಾರು ಮಾಡಿಕೊಳ್ಳಬೇಡ, ನಾನಿದ್ದೀನಲ್ಲ. ನಿನಗೆ ಯಾವ ಕೊರತೆಯೂ ಬಾರದಂತೆ ನೋಡಿಕೊಳ್ಳುತ್ತೇನೆ ಎಂದೆ. ನನ್ನ ಧ್ವನಿಯಲ್ಲಿ ಒಂದು ಬಗೆಯ ಮೃದುತ್ವ ಮತ್ತು ಆಕರ್ಷಣೆ ಇತ್ತು. ಆತ ತಲೆ ಎತ್ತಿ ನನ್ನನ್ನು ನೋಡಿದ. ಲೈಟಿನ ಬೆಳಕಿನಲ್ಲಿ ನನ್ನ ಹೊಳೆಯುವ ಮುಖ ಅವನನ್ನು ಕಟ್ಟಿಹಾಕಿತು. ಊಟ ಮಾಡುತ್ತಿದ್ದರೂ ಅವನ ಗಮನ ಪೂರ್ತಿ ನನ್ನ ಮೇಲೆಯೇ ಇತ್ತು. ಅಷ್ಟರಲ್ಲಿ ನನ್ನ ಪತಿ ಫೋನ್ ಮಾಡಿದರು. ಅವರು ಕುಡಿದ ಅಮಲಿನಲ್ಲಿದ್ದರು. ಯಾವಾಗ ಬರುತ್ತೀಯ ಮನೆಗೆ? ಅಲ್ಲಿ ಏನು ಮಾಡುತ್ತಿದ್ದೀಯ ಎಂದು ರೇಗಾಡಿದರು. ನಾನು ಫೋನ್ ಕಟ್ ಮಾಡಿ ಅಳುವ ನಾಟಕ ಮಾಡಿದೆ. ಇದನ್ನು ನೋಡಿದ ಆತ ಆತಂಕದಿಂದ, ಅಕ್ಕ, ಯಾಕೆ ಅಳುತ್ತೀರಿ? ಅವರು ಏನಾದರೂ ಅಂದರ ಎಂದು ಕೇಳಿದ. ಹೌದು, ನನ್ನ ಹಣೆಬರಹವೇ ಇಷ್ಟು. ಪ್ರೀತಿ ಇಲ್ಲದ ಸಂಸಾರ ನನ್ನದು. ನಿನ್ನಂತಹ ಸಂಗಾತಿ ಸಿಗುವುದಕ್ಕೆ ಪುಣ್ಯ ಮಾಡಿರಬೇಕು ಎಂದು ಹೇಳಿ ಅವನ ಕೈ ಹಿಡಿದುಕೊಂಡೆ. ಆ ಸ್ಪರ್ಶ ಅವನಲ್ಲಿ ಮಿಂಚಿನ ಸಂಚಾರ ಉಂಟುಮಾಡಿತು. ಆತ ನನ್ನ ಕೈಯನ್ನು ಬಿಡಿಸಿಕೊಳ್ಳಲಿಲ್ಲ. ಅಲ್ಲಿಂದ ನಮ್ಮಿಬ್ಬರ ನಡುವಿನ ಮೌನ ಸಂಭಾಷಣೆ ಶುರುವಾಯಿತು. ದಿನಗಳು ಉರುಳಿದಂತೆ ನಮ್ಮ ನಡುವಿನ ಅಂತರ ಕಡಿಮೆಯಾಗುತ್ತಾ ಹೋಯಿತು.
ನಾನು ಅವನಿಗೆ ಸಹಾಯ ಮಾಡುವ ನೆಪದಲ್ಲಿ ಕೊಟ್ಟಿಗೆಗೆ ಹೋಗಲಾರಂಭಿಸಿದೆ. ಒಂದು ದಿನ ಆತ ಸುಸ್ತಾಗಿ ಕುಳಿತಿದ್ದಾಗ ನಾನು ಮಜ್ಜಿಗೆ ತಂದುಕೊಟ್ಟು ಅವನ ಪಕ್ಕದಲ್ಲೇ ಕುಳಿತೆ. ನಿನಗೊಂದು ವಿಷಯ ಹೇಳಲೇ? ನನ್ನ ಹತ್ತಿರ ಸುಮಾರು 5 ಲಕ್ಷ ರೂಪಾಯಿ ಹಣವಿದೆ. ಅದನ್ನು ನಿನಗೆ ಕೊಡುತ್ತೇನೆ, ನೀನು ಹೊಸ ಮನೆ ಕಟ್ಟಿಸು ಎಂದೆ. ಆತನಿಗೆ ನಾನೀಗ ಕೇವಲ ಅಕ್ಕನಾಗಿ ಕಾಣಲಿಲ್ಲ, ಅವನ ಪಾಲಿನ ದೇವತೆಯಂತೆ ಕಂಡೆ. ಆ ಸಂತೋಷದಲ್ಲಿ ಆತ ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡ. ನಿಮ್ಮ ಋಣ ನಾನು ಯಾವತ್ತೂ ತೀರಿಸಲು ಸಾಧ್ಯವಿಲ್ಲ ಎಂದು ಭಾವುಕನಾದ. ಋಣ ತೀರಿಸುವುದು ಬೇಡ, ನನ್ನ ಜೊತೆ ಹೀಗೆ ಪ್ರೀತಿಯಿಂದ ಇದ್ದರೆ ಸಾಕು ಎಂದು ನಾನು ಪಿಸುಗುಟ್ಟಿದೆ. ಈ ಭರವಸೆಯ ನಂತರ ಆತ ಸಂಪೂರ್ಣ ಬದಲಾದ. ಅವನಿಗೆ ಕೆಲಸಕ್ಕಿಂತ ನನ್ನ ಜೊತೆ ಕಾಲ ಕಳೆಯುವುದೇ ಮುಖ್ಯವಾಯಿತು. ಹಸುಗಳಿಗೆ ಸರಿಯಾದ ಸಮಯಕ್ಕೆ ಮೇವು ಹಾಕುವುದನ್ನು ಮರೆತ. ನಮ್ಮಿಬ್ಬರ ಈ ಸಲುಗೆಯನ್ನು ಊರಿನವರು ಗಮನಿಸಲು ಶುರುಮಾಡಿದರು. ಪಕ್ಕದ ಮನೆಯವರು ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಆತ ಅದ್ಯಾವುದನ್ನೂ ಲೆಕ್ಕಿಸಲಿಲ್ಲ. ಅವನ ತಲೆಯಲ್ಲಿ ಹೊಸ ಮನೆಯ ಕನಸು ಮತ್ತು ನನ್ನ ಮೇಲಿನ ಮೋಹ ಮಾತ್ರ ತುಂಬಿಕೊಂಡಿತ್ತು. ಒಂದು ದಿನ ಊರಿನ ಪರಿಚಯಸ್ಥರೊಬ್ಬರು ಎಚ್ಚರಿಕೆ ನೀಡಿದರು. ಊರಲ್ಲಿ ಜನ ಏನೇನೋ ಮಾತನಾಡಿಕೊಳ್ಳುತ್ತಿದ್ದಾರೆ, ಸ್ವಲ್ಪ ಹುಷಾರಾಗಿರಿ. ಆತ ಒಳ್ಳೆಯ ಹುಡುಗ, ಅವನ ದಾರಿ ತಪ್ಪಿಸಬೇಡಿ ಎಂದರು. ನನಗೆ ಕೋಪ ಬಂದರೂ ನುಂಗಿಕೊಂಡೆ. ಅದೇ ದಿನ ಆತನ ಪತ್ನಿ ಫೋನ್ ಮಾಡಿದಾಗ ನಾನು ಬಿಜಿ ಇದ್ದೇನೆ, ಆಮೇಲೆ ಮಾಡುತ್ತೇನೆ ಎಂದು ತರಾತುರಿಯಲ್ಲಿ ಫೋನ್ ಇಟ್ಟ. ಆಕೆಯ ಬಗ್ಗೆ ಅವನಲ್ಲಿದ್ದ ಕಾಳಜಿ ಕಡಿಮೆಯಾಗುತ್ತಿರುವುದು ನನಗೆ ಸ್ಪಷ್ಟವಾಯಿತು. ಅಂದು ರಾತ್ರಿ ಮತ್ತೆ ನನ್ನ ಪತಿಯಿಂದ ಫೋನ್ ಬಂತು. ನಾಳೆಯೇ ಅಲ್ಲಿಗೆ ಬಂದು ಗಲಾಟೆ ಮಾಡುತ್ತೇನೆ ಎಂದು ಕಿರುಚಾಡಿದರು. ನಾನು ಭಯದಿಂದ ಅವನ ಹತ್ತಿರ ಆತಾಗ ನಾನಿದ್ದೇನಲ್ಲ, ಯಾರು ಏನು ಮಾಡುತ್ತಾರೆ ನೋಡೋಣ ಎಂದು ಆತ ಧೈರ್ಯ ತುಂಬಿದ. ಆದರೆ ಮನೆಯ ಹೊರಗೆ ಪರಿಸ್ಥಿತಿ ಹದಗೆಡುತ್ತಿತ್ತು. ಆತ ಸರಿಯಾಗಿ ಗಮನ ಕೊಡದ ಕಾರಣ ಅವನ ಪ್ರೀತಿಯ ಹಸುವು ಮೇವು ತಿನ್ನುವುದನ್ನು ಬಿಟ್ಟು ಅಸ್ವಸ್ಥಗೊಂಡಿತ್ತು. ಅಂದು ರಾತ್ರಿ ಮಳೆಯ ಅಬ್ಬರದ ನಡುವೆ ನಾವು ಏಕಾಂತದಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದೆವು. ಹಸಿವು, ಬಯಕೆ ಮತ್ತು ಮೋಹ ಎಲ್ಲವೂ ಆ ಊಟದಲ್ಲಿ ಬೆರೆತು ಹೋಗಿತ್ತು. ಅದು ಕೇವಲ ಹೊಟ್ಟೆಯ ಹಸಿವಾಗಿರಲಿಲ್ಲ, ಮನಸ್ಸಿನ ಹಸಿವು ಆಗಿತ್ತು. ಆದರೆ ಅದು ಮುಂದಾಗುವ ಪ್ರಳಯದ ಮುನ್ಸೂಚನೆಯಾಗಿತ್ತು. ಬೆಳಿಗ್ಗೆ ಎದ್ದಾಗ ಕೊಟ್ಟಿಗೆಯಿಂದ ಕರುವಿನ ಕೂಗು ಕೇಳಿಸಿತು. ಓಡಿ ಹೋಗಿ ನೋಡಿದಾಗ ಪ್ರೀತಿಯ ಹಸು ಕೆಳಗೆ ಬಿದ್ದು ಬಾಯಲ್ಲಿ ನೊರೆ ಬರುತ್ತಿತ್ತು. ರಾತ್ರಿ ಸರಿಯಾದ ಸಮಯಕ್ಕೆ ಮೇವು ಹಾಕದಿದ್ದ ಕಾರಣ ಮತ್ತು ಅನಾರೋಗ್ಯವನ್ನು ಗಮನಿಸದ ಕಾರಣ ಹಸು ಪ್ರಾಣ ಬಿಟ್ಟಿತ್ತು. ಆತ ಕುಸಿದು ಬಿದ್ದ. ಅದು ಕೇವಲ ಹಸುವಿನ ಸಾವಲ್ಲ, ಅವನ ಏಳಿಗೆಯ ಸಾವಿನ ಆರಂಭವಾಗಿತ್ತು. ವಿಷಯ ತಿಳಿದು ಊರಿನವರು ಸೇರಿದರು. ಅದೇ ಸಮಯಕ್ಕೆ ಸರಿಯಾಗಿ ನನ್ನ ಪತಿ ಊರಿನ ಹಿರಿಯರೊಂದಿಗೆ ಅಲ್ಲಿಗೆ ಬಂದರು. ಅವರು ಕೋಪದಿಂದ ಕುದಿಯುತ್ತಿದ್ದರು. ನನ್ನ ಜಡೆ ಹಿಡಿದು ಎಳೆದುಕೊಂಡು ಬಂದು ಆತನ ಕೆನ್ನೆಗೆ ಬಾರಿಸಿದರು. ನಿನಗೆ ನಾಚಿಕೆಯಾಗುವುದಿಲ್ಲವೇ? ಸಂಬಂಧ ಮರೆತು ಪರಸ್ತ್ರೀ ಜೊತೆ ಸರಸ ಆಡುತ್ತೀಯಾ ಎಂದು ಎಲ್ಲರ ಮುಂದೆ ಆತನ ಮಾನಹರಾಜು ಹಾಕಿದರು. ವಿಷಯ ತಿಳಿದು ಆತನ ಪತ್ನಿಯ ಮನೆಯವರು ಫೋನ್ ಮಾಡಿ ಇನ್ನು ಮುಂದೆ ಆ ಮನೆಗೆ ಬರಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿಬಿಟ್ಟರು. ನನ್ನನ್ನು ಬಲವಂತವಾಗಿ ಅಲ್ಲಿಂದ ಕರೆದುಕೊಂಡು ಹೋಗಲಾಯಿತು. ನಾನು ಹೋಗುವಾಗ ಆತನನ್ನು ಕೊನೆಯ ಬಾರಿ ನೋಡಿದೆ. ಅವನ ಕಣ್ಣಲ್ಲಿ ನೀರಿಲ್ಲ, ಬರೀ ಶೂನ್ಯವಿತ್ತು. ನಾನು ಕೊಟ್ಟ ಭರವಸೆಯ ಹಣವೂ ಹೋಯಿತು, ಮಾನವೂ ಹೋಯಿತು, ಪ್ರೀತಿಯ ಹಸುವೂ ಹೋಯಿತು ಮತ್ತು ಹೆಂಡತಿಯೂ ದೂರವಾದಳು. ಕ್ಷಣಿಕ ಸುಖಕ್ಕಾಗಿ ಬಂಗಾರದಂತಹ ಸಂಸಾರವನ್ನು ಆತ ಹಾಳು ಮಾಡಿಕೊಂಡಿದ್ದ. ಮನೆ ಕಟ್ಟುವ ಆಸೆಯಲ್ಲಿ ಇದ್ದ ಮನೆಯನ್ನೇ ಕಳೆದುಕೊಂಡಿದ್ದ. ಅವನ ಗೋಳನ್ನು ಕೇಳಲು ಅಲ್ಲಿ ಯಾರೂ ಇರಲಿಲ್ಲ. ಆ ಗೋಡೆಗಳು ಕೂಡ ಮೌನವಾಗಿದ್ದವು. ಅವನ ಕಣ್ಣೀರು ನೆಲಕ್ಕೆ ಬಿದ್ದು ಮಣ್ಣಲ್ಲಿ ಸೇರಿ ಹೋಯಿತು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.